ಹಕ್ಕಿ ಪಕ್ಷಿಯನ್ನು ಚಿಲಿಪಿಲಿ ನಾದವನ್ನು ಕೇಳ್ತಾ ಇದ್ರೆ ಈ ಹೃದಯ ಜೈಕರ ಗುಣತೆ ಹೂವುಗಳನ್ನು ಅರಳಕ್ಕಿಂತ ಕಂಡು ಕಲ್ಲಾದ ಮನಸ್ಸು ಕೂಡ ಅರಳಿ ನಿಂತಿತ್ತು. ಓಹೋ, ಸಾಯಂಕಾಲ ಸಮಯದಲ್ಲಿ ಅತಿ ಸಮಯ ಕಾಲ ಕಳೆಯಬಾರದು. ಯಾಕೆಂದ್ರೆ ನನ್ನ ತಂದೆ ತಾರು ಮುದ್ದು ಸ್ಥಳವೇ ಇದ್ದಾಗಿದೆ. ಓ ನನ್ನ ಮುದ್ದಕ್ಕೋಗಲೇ ನಾ ಇನ್ನ ಬರಲೇ. ಕೇಳಿಸಿಕೊಂಡೆ ಇವಳ ಹಾಡುತ್ತಿರುವ ಹಾಡನ್ನು. ಒಬ್ಬನಾಗಿ ಕಗಲುವಿನ ಸುತ್ತು ಇಸಸಪ್ಪಿನಂತೆ ಸಾಕು ಮಗಳಾಗಿ ಗೌಡನ ಮನೆ ಸೇರಿದಂತೆ ಇವಳನ್ನು ದಕ್ಕಿಸಿಕೊಳ್ಳಲು ಇದು ಒಳ್ಳೆಯ ಸಮಯ. ಈ ಲಕ್ಷ್ಮಿ ನನ್ನ ಕೈ ಸೇರಿದರೆ ಇವಳಂತೆ ಧ್ವನಿಗುಡಿಸಿ ಎತ್ತು ಹಾಕೇ ನಾ ಗೌಡನ ಲಕ್ಷ್ಮಿ ಭಂಡಾರವನ್ನೇ. ಆ ಬೇಲೆ ಆ ಶೇಖರ್ ಚಕ್ರ ಪ್ರಾಣಿ ನನ್ನ ಕೈ ಸೇರಿ ಆಳುಗಳು. ಲಕ್ಷ್ಮಿ, ಯಾರವರು? ನಾನು ನಾಗೇಗೌಡನ ಫ್ಯಾಕ್ಟ್ರಿ ಮ್ಯಾನೇಜರ್, ಅಲ್ಲದೆ ಅವನ ಪರ್ಸನಲ್ ಸೆಕ್ರೆಟರಿ ಜಗನ್ನಾಥ್ ಅಂತ. ಓಹೋ, ಅರ್ಥವಾಯ್ತು. ತಾವಿಲಿಗೆ ಬಂದ ಕಾರಣ? ವರ್ಷ ಪೂರ್ಣ 18 ಕಳೆದರೂ ಕೊರಳಿಗೆ ತಾಳಿ ಇಲ್ಲದೆ ಗೋಳಾಡ್ತಿರುವ ನಿನ್ನ ಕೊರಳಿಗೆ ಕರಿಮಣಿ ಸರ ಕಟ್ಟೆ ನಿನ್ನ ಪತಿಯಾಗಲು ಬಂದಿರುವೆ. ಏಯ್, ಬಾಯ್ ಮುಚ್ಚ ಹುಚ್ಚ! ನನ್ನ ತಂದೆಯವ್ರ ಫ್ಯಾಕ್ಟರಿ ಮಾತಕ್ಕೆ ದಿಟ್ಟ ತರ ಇರೋಣ ತಾಳಿ ಕಟ್ಟಲು ಬಂದಿದ್ದೀರಾ? ಏ ಜಗನ್ನಾಥ, ಮರ್ಯಾದೆ ಅದನ್ನೇ ಹೊರಟೋಗಲಿಂದ. ಹೊರಟು ಹೋಗಲು ಬಂದಿಲ್ಲ ಲಕ್ಷ್ಮಿ, ನವತಾರುಣದಲ್ಲಿ ತುಂಬಿ ತುಳುಕುತ್ತಿರುವ ನಿನ್ನಂದ ಸೌಂದರ್ಯದ ಸವಿ ಈರಲು ಬಂದಿರುವೆ. ಅದು ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಅಂತ ತಿಳಿದುಕೋ. ಸಾಧ್ಯವಾಗದನ್ನು ಸಾಧಿಸಲು ಹೊರಟಿರುವ ಈ ಲಯನ್ನ ಜಗನ್ನಾಥನಿಗೆ ಅಸಾಧ್ಯ ಎಂಬುದು ಯಾವುದೂ ಇಲ್ಲ ಈ ಜಗದಲ್ಲಿ. ಕೇವಲ ಎನ್ನಾದ ನೀನು ಬಾರೇ ನನ್ನ ಸಲಹೆಗೆ. ದೂರ ಸರದ ನಿಂತು ಮಾತಾಡೋ ದುರಾತ್ಮ. ಚಂಚಲ ಮಾಯಮ್ಮನಿಗೆ ಕೇವಲ ಹೆಣ್ಣಂದ್ರೆ ರಾಕ್ಷಸನ ಕೈ ಹಿಡಿದಾಗ ಆ ನನ್ನ ಗುರುತೇಶ್ವರಿ ಓಡಿ ಬಂದಿದ್ದು. ಆಗ್ಲೇ ಮರತಾಯ್ತನ ಕತ್ತೆ. ಸುಮ್ಮನೆ ಮರ್ಯಾದೆ ಹೊರಟೋಗಲಿಂದ. ಬಲ್ಲವರ ಬರದಿಟ್ಟ ಕತೆ ಕೇಳಿ ಕಳೆದುಕೊಳ್ಳಬೇಡ ನಿನ್ನ ಮಾಂಗಲ್ಯ ಭಾಗ್ಯವನ್ನು. ನೀನು ಮುತ್ತೈದೆ ಸ್ಥಾನ ಬಂದುವೇನೆಂದು ನಿನ್ನ ಆತ್ಮಸಾಕ್ಷಿಯಾಗಿ ನನಗೆ ಮಾತು ಕೊಟ್ರ 10 ಜನ ಗುರು ಹಿರ ಸಭಕದಲ್ಲಿ ಕಟ್ಟುವೆ ನಿನ್ನ ಕೊರಳಿಗೆ ತಾಳಿಯನ್ನು. ಇದನ್ನು ತಿರಸ್ಕರಿಸಿ ಬಾಯಮನಂತ ಹೆಣ್ಣೆಂದು ಹಾರಾಡಿದರೆ ಜೋರತನದಲ್ಲಿ ಕಾಲು ಜಾರಿದ ಹೆಣ್ಣೆಂದು ಬಳಿವೆ ನಿನ್ನ ಬಾಳಿನ ಮುಖ ಚಿತ್ರ ಮಾಡಿದರೆ ನೋಗರಾವಿನಂತೆ ಎಡೆತ್ತಿ ಬುಗರಿದರೆ ಹಸುಳಿನಂತೆ ಹೆದರಿ ಬಂದು ಬೀಳುವೆ ನನ್ನ ಆಸೆ ಎಂಬ ಕಾಮದ ಬಾಲಿನಲ್ಲಿ. ನಾನಿನ್ನ ಕಾಮದ ಮಹಲ್ ಹತ್ತಬೇಕಾ? ಏ ಜಗನ್ನಾಥ, ನಿನ್ನ ಆಸೆ ಎಂಬ ಕಾಮದ ಮಹಲಿಗೆ ನನ್ನ ರೋಷ ಎಂಬ ಬೆಂಕಿಸುವೆ ನೀರಿನ ವಿಷಯದಲ್ಲಿ. ನೋಡು ಲಕ್ಷ್ಮಿ, ಹೆಂಡಿಗಿದ್ದಟ್ಟು ರೋಷ ವೇಷ ಈ ಗಂಡಿಗಿಲೆಂದು ತಿಳಿದಿರುವೆ. ಆ ಹೆಂಡೆ ಜೋಡು ಗುಂಡಿಗೆ ಪಡೆದು ಬಂದ ಈ ಗಂಡು ನಿನ್ನ ಸ್ತ್ರೀ ರತ್ನ ಎಂಬ ಶೀಲ ಸವೆದೆ ಬಿಡಲಾರೆ. ಚಂಗುಳ ಚೆಲುವೆಯಂತೆ ಸೂರ್ಯಚಂದ್ರನಂತ ಈ ಮನ ಸೂರ್ಯಚಂದ್ರನಂತ ಒಲಿದು ಬಂದಿರುವ ಈ ಮನನನ್ನು ಒಳೆಸಿಕೊಳ್ಳುವುದು ಒಳ್ಳೆಯ ಸಮಯ. ಈ ಹೆಣ್ಣಾದ ನಿನ್ನನ್ನು ಆಗ ಬಿಡೋದಿಲ್ಲ ಲಕ್ಷ್ಮಿ, ನಿನ್ನನ್ನು ಶೀಲ ಹಿಡಿಸದೆ. ಎಲ್ಲೋ ಕಟುಕ, ಈ ತೋರ್ತ ಈ ನಿನ್ನ ಧರ್ಮ ತಾಳಿ ಕೇವಲ ಹರ್ಕು ಚಪ್ಪಲಿ ತಿಳ್ಕೊ. ಲಕ್ಷ್ಮಿ, ತಾಳಿ ಕಾಣದ ಕೂಡಿನಾಸೆಗೆ ಮತ್ತೊಬ್ಬರ ಸುತ್ತಿಗೆ ಬಿದ್ದ ನೀನು ನಾ ಕಟ್ಟುವ ತಾಳಿಗೆ ಸಮಾನ ಎಂದು ಮಗಳಿದೆಯಾ ಎಣ್ಣೆ? ತೊಂಡೆ ಹಣ್ಣಿನಂತೆ ದುಂಡಾಗಿ ನಿಂತ ನಿನ್ನ ಶೀಲ ಸವಿದೆ ಬಿಡಲಾರೆ. ಹೆಣ್ಣನ್ನು ಕೈಬಿಟ್ಟು ಮಗಳ ದುರಾತ್ಮ. ಚಂಚಲ ಮಾಯಮ್ಮನ ಕೇವಲ ಹೆಣ್ಣೊಂದು ಮಾತ್ರಕ್ಕೆ ಕೆಲಸ ಅರಸಂಬ ರಾಕ್ಷಸ ಮೈ ಮೇಲೆ ಬಂದಾಗ ಅರ್ಧವಶಕ ತಾಳಿ ಆ ರಾಕ್ಷಸನ ಕೊಂದಿದ್ದು ನನ್ನಂತ ಹೆಣ್ಣಲ್ವೇನೋ. ನೋಡು, ಮರ್ಯಾದೆ ಹೊರಟೋದ್ರೆ ಸರಿ, ಇಲ್ಲದ್ರೆ ಆ ದೇವರು ಕಣಿತಲು ಬಂದೇ ಬರುತ್ತಾನೆ. ದೇವರು ಜೀವವಿಲ್ಲದ ಕಲ್ಲಿನ ಮೂರ್ತಿ ಪೂಜಿಸುವ ಈ ಕಲಿಕಾಲದಲ್ಲಿ ಯಾವ ಕಡೆಯಿಂದ ಎದ್ದೋಡಿ ಬರ್ತಾನೆ ನಿನ್ನ ದೇವರು? ದ್ರೌಪದಿಯಂತೆ ದೇವರ ಮುಂದೆ ಶಪಿಸುತ್ತಾ ಕುಳಿತರೆ
ಅವಳಂತೆ ಹುಟ್ಟ ಸೀರೆ ಕಳೆದುಕೊಳ್ಳುವೆ ನನ್ನ ಕೈಯಲ್ಲಿ. ಸೀರೆ ಕಳೆಯಬೇಕಾದ ಸಿಟ್ಟು ಬಂದ ದುಶ್ಯಾಸನ ಬರ ದ್ರೌಪದಿ ಸೀರೆ ಹಿಡಿದಾಗ್ಲೇ ತಂಗಿ ಮೌನಕ್ಕಾಗಿ ಗುಡ್ಡ ತರ ಅದ್ದನ್ ಸೀರೆ ಕೊಟ್ಟಿದ್ದು ಬರತನ ಕತೆ ಕಪಟ ನನ್ನ ದೇವರು ನೋಡು ಮರ್ಯಾದೆ ಆತೀನಿ ಇಲ್ಲಿಂದ ಹೊರಟೋದ್ರೆ ಸರಿ. ಅದೆಲ್ಲ ಕೃಷ್ಣನ ಕಪಟ ನಾಟಕ, ಅದೆಲ್ಲ ಸಕಾಲದ ಕುಲನಾಶ. ಲಕ್ಷ್ಮಿ ಅದನ್ನೆಲ್ಲ ಮರೆಯಲಿಕ್ಕೆ ಕೊಡುವೆ ನಾನು ನಿನಗೆ 5 ನಿಮಿಷ ಕಾಲ ಅವಕಾಶ. ಇರದಿದ್ದರೆ ಉಗ್ರಿಸಲು ಮಹಾರಾಜನ ಹೆಂಡತಿ ಪಂಚಜನ ಅಜಾಂತ್ಯಮ ಪಂಚಜನ ರಾಕ್ಷಸರು ಅವನಂತೆ ಅವತರಿಸಿ ಅವನ ಹೆಂಡತಿ ಶೀಲ ಸವಿದಂತೆ ಇಂದು ನಾನು ನಿನ್ನ ಶೀಲ ಸವಿದೆ ಬಿಡಲಾರೆ. ನೋಡು ತಿಳಿಯದ ವೇಷ ಧರಿಸಿ ವೇಷ ಬದಲಾಯಿಸಿ ಗರತಿಯರ ಶೀಲದಿಂದ ಅವನೊಬ್ಬ ಕೊಲೆಗೆಟ್ಟ ರಾಕ್ಷಸ. ಅವನು ಕುಲೆಗೆಟ್ಟ ರಾಕ್ಷಸನಲ್ಲ, ಅಟ್ಟಹಾಸದಿಂದ ರಾಜ್ಯವನ್ನು ಮೆಟ್ಟಿ ಮೆರ್ತಿರೋ ಕಂಸನೆಂಬ ಕುಲಪುತ್ರನಿಗೆ ಜನ್ಮ ಕೊಟ್ಟ ವೀರ ಪುರುಷ. ಅದೇ ವೀರ ಪುರುಷ ವೇಷ ತನ್ನದಾದ್ರು ಕುಲದಿಂದ ನಾಶ ಆಗಲೆಂದು ಆ ಗರತಿ ಶಾಪ ಕೊಟ್ಟರು ಬಹಳ ಅಲ್ಲವೇನೋ. ಅಂದು ಕಂಸನನ್ನು ಕೊಲ್ಲಲು ಕೃಷ್ಣ ಹುಟ್ಟಿ ಬಂದರೆ ಇಂದು ನನ್ನ ಕೊಲ್ಲಲು ಯಾವನು ಹುಟ್ಟಿಲ್ಲ ಈ ಭೂಮಿ ಮೇಲೆ. ಅಂದಾಗ ನಿನ್ನ ಅಂದದ ಸವಿ ಹೀರುವುದೇ ನನ್ನ ಗುರಿ. ಈ ನೀಚ ಕೆಲಸಕ್ಕೆ ಈಗಲೇ ಎದ್ದು ಹರುತ್ತಲೇ ಈ ಸಮಾಜದ ವೀರ ಗರತಿಯರು. ಸಮಾಜ ಇದೊಂದು ಮೂರ್ಖ ಸಮಾಜ. ಕೇಳು ನಿನ್ನ ಗರತಿಯ ಸಮಾಜದ ಕತೆ ತೊಳೆದು ಹೇಳುವೆ ಇನ್ನೊಂದು ಸಲ. ಪತಿಯೇ ಪರಮಾತ್ಮನೆಂದು ಸಂಸ್ಕೃತಿ ಮಾತನ್ನು ಹೇಳಿ ತನ್ನ ಕಾಮ ತೃಪ್ತಿಗಾಗಿ ಮತ್ತೊಬ್ಬನೊಂದಿಗೆ ಸಂಘ ವಹಿಸಿದ ಆಧಾರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಹಗಲು ಹೊತ್ತಿನಲ್ಲಿ ಅಣ್ಣ ತಂಗಿ ಎಂದು ನಟನೆ ಮಾಡಿ ರಾತ್ರಿ ವೇಳೆ ಅದೇ ಹೆಣ್ಣಿನೊಂದಿಗೆ ಸರಸ ಮಾಡಿ ಜನ್ಮ ನೀಡಿದ ಆಧಾರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ನಿನ್ನನೆ ಮದುವೆ ಆಗುತ್ತೇನೆಂದು ಮೈಸುಕ ನೀಡಿ ತಾಳಿ ಕಟ್ಟಿಸಿಕೊಂಡು ಹಣದಾಸೆಗಾಗಿ ಮತ್ತೊಬ್ಬನೊಂದಿಗೆ ಋತಸುಖ ಹೊಂದಿದ ವೀರಸ ಜಾತಿ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಗರತಿಯ ಸಮಾಜದಲ್ಲಿ. ಗಂಡನೆ ದೇವರೆಂದು ಪಾದ ಪೂಜೆ ಮಾಡಿ ಶಂಭೋಲಿಂಗನ ದರ್ಶನದ ನೆಪ ಹೇಳಿ ಪರಪುರುಷನೊಂದಿಗೆ ರಥ ಕ್ರೀಡೆ ಆಡಿ ಬಂದ ನಿನ್ನಂತ ಆಧಾರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ತಂದೆ ತಾಯಿಯನ್ನು ಕತ್ತು ತೆಗೆಸಿ ಶತ್ರುವಿನಲ್ಲಿ ಮತ್ತೆ ಸೂಳಿಯಾಗಿ ಬಿದ್ದ ನಿನ್ನಂತ ಆಧಾರದ ಹೆಣ್ಣುಗಳಷ್ಟಿಲ್ಲ ಈ ನಿನ್ನ ಸಮಾಜದಲ್ಲಿ. ಅಂದಾಗ ನಿನ್ನ ಶೀಲ ತಿಂದು ಸಿಪ್ಪೆ ಮಾಡಿದರು ಯಾವ ಗರತಿಯರು ಎದ್ದು ಬರಲಾರರೋ ಈ ಸಮಾಜದಲ್ಲಿ. ಮುಚ್ಚ ಬಾಯಿ, ಈ ರೀತಿ ಗರತಿಯರ ಮಾನ ಕಳೆತ ನೀನೊಬ್ಬ ಹೆತ್ತ ತಾಯಿ ಹಸಿರು ಹಾದರು ಬಯಸಿರುವೆ. ಉತ್ತಮದಿಂದ ಉಚ್ಚರಿಸು. ಪಡಿವಾರ ಮಾಡದೆ ಬಂದು ಬೀಳು ನನ್ನ ಬಲೆಯಲ್ಲಿ. ಇರದಿದ್ದರೆ ಹರಿದು ಹಾಕುವೆ ನಿನ್ನ ಶೀಲ ಗಳಿಗೆಯಲ್ಲಿ ಬಾ ನನ್ನ ಮಡದಿ. ಜಗನ್ನಾಥ್ ಕೈ ಬಿಡಲೇ ಆ ಬಲೆ ಹೆಣ್ಣನ್ನು. ನನ್ನ ಪ್ರೇಮ ಸಮಯದಲ್ಲಿ ಭಾಗವಹಿಸಲು ಬಂದ ನೀನ್ಯಾವಲೇ? ಜಗನ್ನಾಥ್ ನಿನ್ನಂತವರ ಕಣ್ಣು ಕೀಳಲು ಬಂದಿರುವ ನಾನು ಸೂರ ಚಂದ್ರಶೇಖರ್. ಹೇಳಿ ಜಗನ್ನಾಥ್ ಇವನು ಹೇಳಿ ಅಲ್ಲಲೇ ನಿನ್ನ ಪ್ರಾಣ ತೆಗೆಯಲು ಬಂದಿರುವ ಸೇಡಿನ ಕಿಡಿವನು. ಲೇ ಬಡವ ನನಗೆ ಎದುರಾಗಿ ನಿಲ್ಲುವೆಯಾ? ಲೇ ಜಗನ್ನಾಥ್ ನಿನಗೆದುರಾಗಿ ನಿಲ್ಲುವುದಷ್ಟೇ ಅಲ್ಲ ಮಗನ, ಕಾರ್ಯವನ್ನು ಸೊಕ್ಕಿನಿಂದ ಬರುತ್ತಿರುವ ನಿಮ್ಮಂತ ಸೊಕ್ಕಿನ ಶ್ರೀಮಂತರಿಗೆ ನನ್ನ ಬಡತನದ ಬಗೆಯನ್ನು ಹರಿದೊಗದ ಒಂದು ಸಲ ಸೇಡಿನ ಸರವೇಗದಲ್ಲಿ ಸಾಗಿದ್ರ ಹೇಡಿಯಾದ ನಿನ್ನ ಗತಿ ನನ್ನ ರೇಷದ ಬೆಂಕಿಗೆ ಆಹುತಿ ಮಗನ. ಲೇ ಶೇಖರ ನನಗೆದುರಾಗಿ ನಿಲ್ಲೋದು ಒಳ್ಳೇದಲ್ಲ, ಸೋಮನೆ ಹೊರಟೋಗೋ ಇಲ್ಲಿಂದ.
ಲೇ ಜಗನ್ನಾಥ್, ಹಾಗೆ ಹೊರಟು ಹೋಗಲ ಬಂದಿಲ್ಲ ಮಗನ, ನಿನ್ನ ಘಟ ಉರುಳಿಸಲು ಬಂದರು. ನನ್ನ ಘಟ ಉಳಿಸಿ ಬಂದ ನಿನ್ನಂತ ಎಷ್ಟೋ ಜನರು ಉಳಿ ಹೋಗಿದ್ದಾರೆ ನನ್ನ ಕೈಯಲ್ಲಿ. ಅದನ್ನೆಲ್ಲ ಮರೆತು ನಿಂತರೆ ಈಗ ನಿನ್ನ ಪ್ರಾಣ ಹಾರುವುದು ನನ್ನ ಕೈಯಲ್ಲಿ ಖಚಿತ. ಲೇ ಜಗನ್ನಾಥ್, ಮರಣದ ಭೀತಿಯನ್ನು ಹರಿದು ಹಾಕಿರುವ ನನಗ ನಿನ್ನಿಂದ ಅಷ್ಟೇ ಅಲ್ಲ ಮಗನ, ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ಲೇ ಜಗನ್ನಾಥ್, ನನ್ನ ಕಣ್ಣೆದುರಿಗೆನ ಕರತೀರ ಶೀಲಕ್ಕೆ ಕೈ ಹಾಕುತ್ತಿರುವೆ ಎಂದಾಗ ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಮಗನ. ನಿನ್ನ ರಕ್ತ ಕುಡಿದು ಇವಳಿಗೆ ಪ್ರಾಣ ತ್ಯಾಗ ಮಾಡಿ ನಿಲ್ತೀನಿ ಮಗನ. ಇವಳಿಗಾಗಿ ನನ್ನ ರಕ್ತ ಕುಡಿಯಲು ಇವಳೇನು ನಿನ್ನ ರಕ್ತ ಕಾತಿದೆ ಅನ್ನಲ್ಲ. ಸುಮ್ಮನೆ ಹೊರಟು ಹೋಗೋ ಇಲ್ಲಿಂದ. ಲೇ ಜಗನ್ನಾಥ್, ಈ ಅವಲಿ ಹಣ್ಣನ್ನು ಬಿಟ್ಟು ಹೋಗಲು ನಾನೇನು ಹೇಳಿಯಲ್ಲ ಮಗನ. ಲೇ ಜಗನ್ನಾಥ್, ನಿಮ್ಮಂತ ಸೊಕ್ಕಿನ ಶ್ರೀಮಂತರನ್ನು ಒದ್ದು ಸಾಯಿಸಲು ಬಂದಿರುವ ಸೂರ್ಯನು. ಲೇ ಬಡವ, ಬಣ್ಣ ಹಚ್ಚಿ ಬಗಳಬೇಡ ನಿನ್ನ ಗಂಡೆಂಬ ಎದೆಗಾರಿಕೆಯಲ್ಲಿ. ನಿನ್ನ ಎದೆಯಲ್ಲಿ ತಾಕತ್ತಿದ್ರ ಹಿಂದೆ ನಿನ್ನ ತಂದೆ ತಾಯಿ ಕೊಂದವರಿಗೆ ತೋರಿಸಬೇಕಾಗಿತ್ತು ನಿನ್ನ ಸೂರತನ. ಲೇ ಜಗನ್ನಾಥ್, ಕೇಳು ಮೊದಲು ನಿನ್ನ ಇತಿಹಾಸವನ್ನು. ಮತ್ತೊಬ್ಬರ ಸುತ್ತಿಗೆ ಬಿದ್ದ ನೀನು ಸಾಕು ಮಗನಾಗಿ ನಮ್ಮಂತವರಿಗೆ ರೇಗಾಡೋ ನೀನೊಬ್ಬ ಗಂಡಸೇನು? ಜಗನ್ನಾಥ್ ಜಗನ್ನಾಥ್ ಜಗನ್ನಾಥ್, ಮಲಗಿದ ಘಟ ಸರ್ಪದ ಎಳೆತಲು ಕತ್ತಲೇಡಿ ಎಬ್ಬಿಸಿ ಬಿಟ್ಟೆಯ ಈ ಗಾಯಗೊಂಡ ಘಟ ಸರ್ಪವನ್ನು. ಲೇ ಜಗನ್ನಾಥ್, ನನ್ನ ತಂದೆ ತಾಯಿಯನ್ನು ಕೊಂದವು ಕೊಂಡಿ ಯಾರೆಂದು ಪಚ್ಚೆ ಹಚ್ಚಿ ಅವರನ್ನು ತಲೆಯಲ್ಲಿ ಹೇಳಿ ತಂದು ಅವರನ್ನು ತುಂಡು ತುಂಡಾಗಿ ಕತ್ತರಿಸಿ ಅವರ ರಕ್ತದಿಂದ ಗುರುತಿಯರ ಪಾದ ತೊಳಿಸದಿದ್ರ ಮಗನ. ನನ್ನ ಹೆಸರು ಚಂದ್ರಲೋಕದಿಂದ ಇಳಿದು ಬಂದ ಚಂದ್ರಶೇಖರ್ನೇ ಅಲ್ಲ. ಈ ಮಾತು ನಿನ್ನ ಹಣೆ ಬರದಲ್ಲಿ ಬರೆದಿಟ್ಟಿಕ್ಕೋ. ನನ್ನ ಬರವನು ಬರಿಕೊಂಡಿರುವ ನನಗೆ ಯಾರ ಭಯವಿಲ್ಲ ಈ ನಾಡಿನಲ್ಲಿ. ನಾಳೆ ನನ್ನ ಗೌಡ ಪ್ರಧಾನ ಮಂತ್ರಿ ಪಟ್ಟ ಹತ್ತಲಿದ್ದಾನೆ. ಅವನ ಬಲಗಾಯಿಯಾಗಿರುವಾಗ ನಿನ್ನಿಂದ ನಮಗೇನು ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೋಗಲೇ ಹೋಗುವ, ನಿನ್ನ ಗೌಡ ಮಂತ್ರಿ ಅಷ್ಟ ಅಲ್ಲ ಮಗನ, ರಾಷ್ಟ್ರಪತಿ ಆದ್ರೂ ನನಗೇನು ಸಂಬಂಧ ಬೀಳೋದಿಲ್ಲ. ಓಹೋ, ಯಾರು ನೀವು? ನೋಡಿ, ವಾಯು ಹೂರಣಕ್ಕೆ ಬಂದು ಈ ಬಂದಿಂದ ಪಾರು ಮಾಡಿದ್ರ ನಿಮ್ಗೆ ಅನಂತ ಧನ್ಯವಾದಗಳ ರೀ. ಓಹೋ, ಅಗರ್ಭ ಶ್ರೀಮಂತ ನಾಗೇಗೌಡನ ಮಗಳು ಲಕ್ಷ್ಮಿ. ಇರಲಿ ಇರಲಿ, ನಾನಿನ್ನ ಬರುತ್ತೇನೆ. ನಿಲ್ಲು ಶೇಖರ್, ನಿಲ್ಲು. ಅಂದರೆ ನೋಡಿ, ಇಂದು ನಿಮ್ಮ ಶೌರ್ಯ ಧೈರ್ಯ ನೋಡಿ ನಾನು ನಿಮ್ಮನ್ನು ತುಂಬಾ ಮೆಚ್ಚಿಕೊಂಡಿದ್ದೇನೆ ರೀ. ಚೇಚ, ಅಗರ್ಭ ಶ್ರೀಮಂತ ನಾಗೇಗೌಡನ ಮಗಳು ಕೈ ಹಿಡಿಯುವ ಶಕ್ತಿ ನನಗೆಲ್ಲಿದೆ ಲಕ್ಷ್ಮಿ? ಹುಟ್ಟುವಾಗಲೇ ನಿನ್ನ ತಂದೆ ನನ್ನ ಕುಲವೈರಿ. ನಾವು ಬಡವರು, ನೀವು ಶ್ರೀಮಂತರು. ಶೇಖರ್, ದಯವಿಟ್ಟು ಆ ರೀತಿ ಮಾತಾಡ್ಬೇಡಿ. ನಾನು ಬಡವರ ಮಗಳೇ ಇದ್ದೇನೆ. ಲಕ್ಷ್ಮಿ, ಏನು ಮಾತನಾಡುತ್ತಿರುವೆ ನೀನು? ನೋಡಿ, ಅದೆಲ್ಲ ಮುಂದೆ. ಈಗ ನೀವು ನನಗೆ ಮಾಂಗಲ್ಯ ಬಗ್ಗೆ ಕರೆಸ್ಕೊಳ್ಳಿ, ನಿಮ್ಮ ಕಾರ್ಡ್ ಬಿಡ್ಕೊಳ್ತಾ ಇದ್ದೀನಿ. ಎದ್ದೇಳು ಲಕ್ಷ್ಮಿ, ಎದ್ದೇಳು. ಈ ಹಕ್ಕಿ ಪಕ್ಷಿಗಳ ಸನ್ಮುಖದಲ್ಲಿ ನಿನ್ನನ್ನು ನನ್ನ ಬಹಳ ಜ್ಯೋತಿಯನ್ನಾಗಿ ಸ್ವೀಕರಿಸಿದ್ದೇನೆ. ಆದರೆ